ನಮಸ್ತೆ ಎಲ್ರಿಗೂ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ಒಂದು ಕಾಂಟೆಂಟ್ನ ತೊಗೊಂಡು ಬಂದಿಲ್ಲ, ಒಂದು ಆಘಾತಕಾರಿ ಸುದ್ದಿಯನ್ನು ತೊಗೊಂಡು ಬಂದಿದ್ದೀನಿ. ಆ ಸುದ್ದಿ ಏನು ಅಂದರೆ, ಭಾರತ ದೇಶದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗುತ್ತಾ ಅಂತ. ಯಾಕೆ ಅಂದರೆ, ಟೆಲಿಗ್ರಾಮ್ನ CEO ಅನ್ನು ಅರೆಸ್ಟ್ ಮಾಡಿದ್ದಾರೆ. ನಾವು ಅರೆಸ್ಟ್ ಮಾಡಿಲ್ಲ, ನಮ್ಮ ಸರ್ಕಾರ ಅರೆಸ್ಟ್ ಮಾಡಿಲ್ಲ, ಫ್ರಾನ್ಸ್ ಸರ್ಕಾರ ಅರೆಸ್ಟ್ ಮಾಡಿದ್ದು ಟೆಲಿಗ್ರಾಮ್ CEO ಅನ್ನು. ಟೆಲಿಗ್ರಾಮ್ CEO ಉತ್ತರ ಕೊಟ್ಟರೆ ಮಾತ್ರ ಹೊರಗಡೆ ಬರ್ತಾರೆ, ಇಲ್ಲ ಅಂದರೆ 20 ವರ್ಷ ಜೈಲನ್ನು ಅನುಭವಿಸಬೇಕಾಗತ್ತೆ. ಯಾಕಂದರೆ ಟೆಲಿಗ್ರಾಮ್ನಲ್ಲಿ ಪೇಪರ್ಸ್ ಲೀಕ್, ನೀಟ್ ಪೇಪರ್ಸ್ ಲೀಕ್ ಆಗಿದ್ದು ಫಸ್ಟಿಗೆ ಟೆಲಿಗ್ರಾಮ್ನಲ್ಲಿ. ಯಾವುದೋ ಒಂದು ಫಾರ್ನೋಗ್ರಫಿ ಲೀಕ್ ಆದಮೇಲೆ ಫಸ್ಟಿಗೆ ಬರೋದು ಟೆಲಿಗ್ರಾಮ್ನಲ್ಲಿ. ಹಾಗೆ ಭಯೋತ್ಪಾದನೆಯನ್ನು ಆ್ಯಕ್ಟಿವಿಟೀಸ್ ನಡೆಯೋದು ಟೆಲಿಗ್ರಾಮ್ನಲ್ಲಿ. ಅದಕ್ಕೆ ಲಂಗು ಲಗಾಮ ಹಾಕೋರು ಯಾರೂ ಇಲ್ಲ. ಅದಕ್ಕೋಸ್ಕರ ಇವತ್ತು CEO ಜೈಲಿನಲ್ಲಿ ಹೋಗಿ ಕೂತಿದ್ದಾರೆ. ಇದನ್ನು ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡ್ತಾ ಇದೆ. ಯಾಕೆ ಅಂದರೆ 95 ಕೋಟಿ ಜನ ಟೆಲಿಗ್ರಾಮ್ ಬಳಕೆದಾರರಿದ್ದಾರೆ ವಿಶ್ವದಾದ್ಯಂತ. ಭಾರತ ದೇಶದವರು ಅದರಲ್ಲಿ 10 ಕೋಟಿ ಜನ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, 95 ಕೋಟಿ ಜನರಲ್ಲಿ 10 ಕೋಟಿ ಜನ ಭಾರತದವರೇ ಇರೋದ್ರಿಂದ ಭಾರತ ಸರ್ಕಾರ ಇದಕ್ಕೆ ಒಂದು ನಿರ್ಬಂಧವನ್ನು ಹೇರುತ್ತಾ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಈಗಾಗಲೇ ಟೆಲಿಗ್ರಾಮ್ CEO ಅವರಿಗೆ ಒಂದು ನೋಟಿಸ್ ಕೂಡ ಭಾರತ ಸರ್ಕಾರ ಜಾರಿ ಮಾಡಿದೆ. ಟೆಲಿಗ್ರಾಮ್ನ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ನಮ್ಮ ಸರ್ಕಾರ ಮಾಡುವಂಥ ಎಲ್ಲ ಚಾನ್ಸಸ್ಗಳು ತುಂಬ ಇದ್ದಾವೆ. ಯಾಕೆ ಅಂದರೆ ನೀಟ್ ಪೇಪರಿಂದ ಹಿಡಿದು ಫಾರ್ನೋಗ್ರಫಿಯಿಂದ ಹಿಡಿದು ಭಯೋತ್ಪಾದನೆ ಆ್ಯಕ್ಟಿವಿಟೀಸ್ಗೆ ಟೆಲಿಗ್ರಾಮ್ ಅನ್ನು ಬಳಸ್ಕೊಂಡಿದ್ದಾರೆ. ಅದು ಸ್ಟ್ರಿಕ್ಟ್ಲಿ ಅದು ಒಂದು ತನ್ನ ಕಾನೂನನ್ನು ಬೆಳೆಸ್ಕೊಂಡಿಲ್ಲ ಅಂತ ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಿ ಹಾಕಿದ್ದಾರೆ. ಹಾಗೆ ಯೂಟ್ಯೂಬ್ ಚಾನಲ್ನವರಾಗಲಿ ಇನ್ನಿತರ ಟೆಲಿಗ್ರಾಮ್ನಲ್ಲಿ ಒಂದು ಮಾನಿಟೈಸೇಷನ್ ಮಾಡಿಕೊಂಡು ತಿಂಗಳಿಗೆ ಹಣವನ್ನು ಗಳಿಸ್ತಾ ಇದ್ದರು. ಆ ಸುದ್ದಿ ಈ ಸುದ್ದಿ ಬೇಡಾಗಿರುವಂಥ ಸುದ್ದಿಗಳನ್ನು ಹಾಕಿ ಹಣವನ್ನು ಗಳಿಸ್ತಾ ಇದ್ದರು. ಇನ್ಮೇಲೆ ಅವರು ಹಣವನ್ನು ಗಳಿಸೋಕ್ಕೆ ಸಾಧ್ಯ ಆಗ್ತದೋ ಇಲ್ವೋ ಅಂತ ಡೌಟ್ ಶುರುವಾಗಿದೆ. ಭಾರತ ಸರ್ಕಾರ ಇದರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕಂತ ಅನಿವಾರ್ಯತೆ ಇದೆ. ಟೆಲಿಗ್ರಾಮ್ ಬ್ಯಾನ್ ಆದರೆ ಹೋಮ್ಸ್ಟಾರ್ ಕಾಂಬ್ಯಾಟ್ ಅಂತ ಒಂದು ಆ್ಯಪ್ ಇತ್ತು, ಇದರಿಂದ ಹಣವನ್ನು ಏನು ಜನ ಗಳಿಸ್ತಾ ಇದ್ದರು ಅದು ಕೂಡ ಬಂದಾಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಅನ್ನು ಬಿಟ್ಟು ಹೋಮ್ಸ್ಟಾರ್ ಕಾಂಬ್ಯಾಟ್ ಏನಿದೆಯಲ್ಲ, ಇದು ಬೇರೆ ಪ್ಲಾಟ್ಫಾರ್ಮ್ನ ಕಂಡುಕೊಳ್ಳುತ್ತಾ ಅಥವಾ ಇಲ್ವಾ ಅಂತ ನಾವು ನೋಡಬೇಕಾಗತ್ತೆ. ಹಾಗೆ ಟೆಲಿಗ್ರಾಮ್ನಲ್ಲಿ ಮಂತ್ಲಿ ಅಥವಾ ಡೈಲಿ ಯಾರು ಅರ್ನನ್ನು ಮಾಡ್ತಾಯಿದ್ರು ಹಣವನ್ನು, ಅವ್ರಿಗೂ ಕೂಡ ತುಂಬ ಒಂದು ಆಘಾತದ ಸುದ್ದಿ ಇದು. ಟೆಲಿಗ್ರಾಮ್ನಲ್ಲಿ ತುಂಬ ಭಯೋತ್ಪಾದನೆ, ನೀಟ್ ಪೇಪರ್ ಲೀಕ್ ಹಾಗೂ ಫಾರ್ನೋಗ್ರಫಿ ತುಂಬ್ಕೊಂಡು ಬಿಟ್ಟಿದೆ. ಅದಕ್ಕೋಸ್ಕರ ಫ್ರಾನ್ಸ್ ಸರ್ಕಾರ ಟೆಲಿಗ್ರಾಮ್ನ CEO ಅನ್ನು ಅರೆಸ್ಟ್ ಮಾಡಿ ಒಳಗಡೆ ಇಟ್ಟಿದ್ದಾರೆ. ಹಾಗೆ ಭಾರತ ಸರ್ಕಾರ ಇದನ್ನು ಬ್ಯಾನ್ ಮಾಡುತ್ತಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಬ್ಯಾನ್ ಮಾಡಲಿಲ್ಲ, ಜಸ್ಟ್ ಅದನ್ನು ಒಂದು ರೂಲ್ಸ್ ಮಾಡಿಕೊಂಡು ಈ ರೀತಿಯ ಒಂದು ರೂಲ್ಸ್ ಇದ್ದರೆ ಮಾತ್ರ ನಾವು ಆ್ಯಪನ್ನು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಎಲ್ಲರಿಗೂ ಒಂದು ಅದರಿಂದ ದುಡಿಮೆ ಮಾಡುವಂಥ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಭಾರತ ಸರ್ಕಾರ ಅದನ್ನು ನಿರ್ಬಂಧ ಮಾಡುತ್ತೆ. ಭಾರತದಲ್ಲಿ ಮಾಡಿದರೆ ಏನು ಹಣವನ್ನು ದುಡಿತಾ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ತುಂಬ ಸಮಸ್ಯೆ ಅಂತರೂ ಖಂಡಿತ ಆಗುತ್ತೆ. ಯೂಟ್ಯೂಬ್ನಲ್ಲಿ ಯಾರ್ಯಾರು ಈಗ ಒಂದು ಒಳ್ಳೆ ಪಾಪ್ಯುಲರ್ಸ್ ಜನ ಇದ್ದಾರೋ ಅವ್ರಿಗೆಲ್ಲ ಇದು ಆಘಾತ ಆಗುತ್ತೆ. ಯಾಕಂದರೆ ಮಂತ್ಲಿ ಅಲ್ಲಿ ಕೂಡ ಇರೋ 30,000 ರಿಂದ 40,000 ಹಣವನ್ನು ಗಳಿಸುವಂಥ ಚಾನ್ಸಸ್ ಇರುತ್ತೆ. ಟೆಲಿಗ್ರಾಮ್ನಲ್ಲಿ ಹಣವನ್ನು ಗಳಿಸ್ತಾ ಇದ್ದರು. ಸೊ ಟೆಲಿಗ್ರಾಮ್ನಿಂದ ಬರುವಂಥ ಹಣದಿಂದ ಕೆಲವೊಂದು ಜನ ಆರಾಮಾಗಿ ಇದ್ದರು, ಒಂದು ಕಷ್ಟಪಟ್ಟು ಹಣವನ್ನು ಕೂಡ ಗಳಿಸ್ತಾ ಇದ್ದರು. ಇನ್ನು ಮುಂದೆ ಅವರು ಟೆಲಿಗ್ರಾಮ್ ಚಾನಲ್ನಿಂದ ಹಣವನ್ನು ಗಳಿಸೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ ನಾವು ಮುಂದೆ ನೋಡಬೇಕಾಗುತ್ತೆ. ಸರ್ಕಾರ ಯಾವ ಹೆಜ್ಜೆಯನ್ನು ಇಡುತ್ತೋ, ಅಥವಾ ಸರ್ಕಾರ ಬ್ಯಾನ್ ಮಾಡದೇ ಒಂದು ಕಾನೂನನ್ನು ಅದಕ್ಕೆ ಒಂದು ಕಾನೂನು ತಂದು ಟೆಲಿಗ್ರಾಮ್ ಚಾನಲ್ನ ಬಳಕೆ ಮಾಡೋಕ್ಕೆ ಕೊಟ್ಟರೆ ಕಷ್ಟಪಟ್ಟಂಥ ಫಾಲೋವರ್ಸನ್ನು ಮಾಡ್ಕೊಂಡಿರ್ತಾರೋ ಅವರೆಲ್ಲರಿಗೂ ಒಂದು ಶುಭ ಸುದ್ದಿನೇ ಅಂತ ಹೇಳ್ಬೋದು. ಇಷ್ಟು ಇವತ್ತಿನ ಟೆಲಿಗ್ರಾಮ್ ಬಗ್ಗೆ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.